ವೆಲ್ಕಮ್ ಬ್ಯಾಕ್. ಸಾಮಾನ್ಯವಾಗಿ ಜನ ರೈಲ್ನಲ್ಲಿ ಪ್ರಯಾಣ ಮಾಡೋದು ಕಡಿಮೆ ದುಡ್ಡಿಗೆ ನಾವು ದೂರಿಗೆ ತೆರಳಬಹುದು ಅಂತ ರೈಲನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆದರೆ ರೈಲ್ವೆ ನಿಲ್ದಾಣಕ್ಕೆ ಬರೋದೇ ಈಗ ಹೈರಾಣಾಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ರೈಲು ನಿಲ್ದಾಣಕ್ಕೆ ಬಂದವ್ರೆ ಅಂತಂದ್ರೆ ಅಲ್ಲಿ ಹಣ ಕೊಡಬೇಕು. ಈ ಹೊಸ ರೂಲ್ಸ್ ಅಪ್ಲೈ ಆಗ್ತಾ ಇದೆಯಂತೆ ಜನರಿಗೆ. ಎಲ್ಲಿ ರೈಲ್ವೆ ನಿಲ್ದಾಣಕ್ಕೆ ಬಂದ್ರೆ ಹಣ ತಗೊಳ್ತಾರೆ ಅಂತೀರಾ? ಆ ಕುರಿತಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ದುಬಾರಿ ಪಾರ್ಕಿಂಗ್ ಶುಲ್ಕ, ಪ್ರಯಾಣಿಕರು ಹೈರಾಣ. ಕಡಿಮೆ ದುಡ್ಡಲ್ಲಿ ಪ್ರಯಾಣ ಮಾಡೋರಿಗೆ ಫೈನ್ ಶಾಕ್. ಕಡಿಮೆ ದುಡ್ಡಲ್ಲಿ ಪ್ರಯಾಣ ಮಾಡೋಣ ಅನ್ನೋರಿಗೆ ಈಗ ಪಾರ್ಕಿಂಗ್ ಶುಲ್ಕ ಶಾಕ್ ಕೊಟ್ಟಿದೆ. ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಲ್ಲಿ ಇದೀಗ ಹೊಸ ನಿಯಮ ಜಾರಿಯಲ್ಲಿದೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕ ಕಟ್ಟಲೇಬೇಕಾಗಿದೆ. 10 ನಿಮಿಷಕ್ಕಿಂತ ಹೆಚ್ಚು ಸಮಯ ವಾಹನಗಳು ಇದ್ರೆ ಪಾರ್ಕಿಂಗ್ ಹಣ ನೀಡಬೇಕು. 10 ನಿಮಿಷಗಳ ಒಳಗೆ ಪಿಕಪ್ ಡ್ರಾಪ್ ಮಾಡಿ ಹೋದ್ರೆ ಯಾವುದೇ ಶುಲ್ಕವಿಲ್ಲ. 11 ನಿಮಿಷ ಆದ್ರೂ ಹಣ ಪಾವತಿ ಮಾಡಲೇಬೇಕಂತೆ. ಹೌದು, ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ವಾಹನ ದಟ್ಟಣೆ ತಗ್ಗಿಸುವ ಉದ್ದೇಶದಿಂದ ನಿಲ್ದಾಣದ ಎಂಟ್ರಿ ಮತ್ತು ಎಕ್ಸಿಟ್ಗಳಲ್ಲಿ ಪ್ರವೇಶ ನಿಯಂತ್ರಣ ವ್ಯವಸ್ಥೆ ಜಾರಿ ಮಾಡಿದೆ ಮೆಟ್ರೋ ಇಲಾಖೆ. ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ ಸ್ಥಳವನ್ನು ಹೊರತುಪಡಿಸಿ ಬೇರೆಡೆ ವಾಹನಗಳು 10 ನಿಮಿಷಕ್ಕೂ ಹೆಚ್ಚು ಕಾಲ ನಿಲುಗಡೆ ಮಾಡಿದರೆ ಶುಲ್ಕ ಜಾರಿ ತೆಗೆದುಕೊಳ್ಳಲಾಗುತ್ತದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲುವ ವಾಹನಗಳು ಕೇವಲ ಪಾರ್ಕಿಂಗ್ ಶುಲ್ಕ ಕಟ್ಟಬೇಕು ಅಂತ ನೈಋತ್ಯ ರೈಲ್ವೆ ಸೂಚಿಸಿದೆ. ಹಾಗಾದ್ರೆ ಪಾರ್ಕಿಂಗ್ ಚಾರ್ಜ್ ಎಷ್ಟು? ಮೊದಲ 2 ತಾಸು ಸೈಕಲ್ಗೆ 5 ರೂಪಾಯಿ, ದ್ವಿಚಕ್ರ ವಾಹನಕ್ಕೆ 10 ರೂಪಾಯಿ, ತ್ರಿಚಕ್ರ ಮತ್ತು 4 ಚಕ್ರಗಳ ವಾಹನಕ್ಕೆ 20 ರೂಪಾಯಿ. 2 ರಿಂದ 6 ತಾಸು ಸೈಕಲ್ಗೆ 10, ದ್ವಿಚಕ್ರ ವಾಹನಕ್ಕೆ 20 ರೂಪಾಯಿ, ತ್ರಿಚಕ್ರ ಮತ್ತು 4 ಚಕ್ರದ ವಾಹನಕ್ಕೆ 60 ರೂಪಾಯಿ. 6 ರಿಂದ 12 ತಾಸು ಸೈಕಲ್ಗೆ 20 ರೂಪಾಯಿ, ದ್ವಿಚಕ್ರ ವಾಹನಕ್ಕೆ 30 ರೂಪಾಯಿ, ತ್ರಿಚಕ್ರ 4 ಚಕ್ರದ ವಾಹನಕ್ಕೆ 150 ರೂಪಾಯಿ. 12 ರಿಂದ 24 ತಾಸು ಸೈಕಲ್ಗೆ 40 ರೂಪಾಯಿ, ದ್ವಿಚಕ್ರ ವಾಹನಕ್ಕೆ 60 ರೂಪಾಯಿ, ತ್ರಿಚಕ್ರ ಮತ್ತು 4 ಚಕ್ರದ ವಾಹನಗಳಿಗೆ 300 ರೂಪಾಯಿ. 10 ರಿಂದ 20 ನಿಮಿಷಕ್ಕೆ ದ್ವಿಚಕ್ರ ವಾಹನಕ್ಕೆ 40 ರೂಪಾಯಿ, 3 ಮತ್ತು 4 ಚಕ್ರದ ವಾಹನಕ್ಕೆ 50 ರೂಪಾಯಿ, 20 ರಿಂದ 30 ನಿಮಿಷದ ದ್ವಿಚಕ್ರ ವಾಹನಕ್ಕೆ 100 ರೂಪಾಯಿ, 3 ಮತ್ತು 4 ಚಕ್ರದ ವಾಹನಕ್ಕೆ 200 ರೂಪಾಯಿ. ಯಾಕಂದ್ರೆ ನಾವು ಹೊಟ್ಟೆ ಪಾಡಿಗೆ ನಾವು ಕಾಯಲೇಬೇಕು. ಒಂದೊಂದ್ಸತಿ 5 ನಿಮಿಷ ಸಿಗುತ್ತೆ, ಒಂದೊಂದ್ಸತಿ 10 ನಿಮಿಷ ಸಿಗುತ್ತೆ, ಒಂದೊಂದ್ಸತಿ ಅರ್ಧ ಗಂಟೆ ಅದು ಕಾಯಬೇಕಾಗತ್ತೆ. ಹಂಗಾಗಿ ಅವರು 200 ರೂಪಾಯಿ 300 ರೂಪಾಯಿ ಚಾರ್ಜ್ ಮಾಡಿದ್ರೆ ತುಂಬ ನಮ್ಮ ಹೊಟ್ಟೆ ಪಾಡಿಗೆ ಇವಾಗಲೇ ಬಿಸ್ನೆಸ್ ಕಮ್ಮಿ ಇದೆ. ಒಟ್ನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಬೇಕಾಬಿಟ್ಟಿ ವಾಹನಗಳನ್ನು ನಿಲ್ಲಿಸಿ ಹೋಗ್ತಾ ಇದ್ದಾರೆ. ಹೀಗಾಗಿ ಶಿಸ್ತುಬದ್ಧ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಮಾಡಲು ಈ ನಿಯಮ ತಂದಿದೆಯಂತೆ BMRCL. ಆದರೆ